ಮುಂದುವರೆದು ಸಿಂಹರಾಶಿ. ರಾಹು ಮತ್ತು ಶನಿ ಕುಜರ ಅತಿ ಪಾಪದೋಷಗಳು ಪರಿಹಾರ ಆಗುವ ತಿಂಗಳು ಅಂತಂತ ಮೇ ತಿಂಗಳು. ಯಾಕಂದರೆ ಈ ರಾಹುವಿಗೆ ಬುಧನ ದೋಷ, ಶುಕ್ರನ ದೋಷ ಇದೆಲ್ಲ ಕಳೆದು, ಮತ್ತು ಕುಜನ ದೋಷ ಎಲ್ಲ ಕಳೆದಿರ್ತಕ್ಕಂಥದ್ದು, ಶನಿ ಕುಜರ ದೋಷಗಳ, ರವಿ ಎಲ್ಲ ಸೇರಿರ್ತಕ್ಕಂತಹ ದೋಷಗಳು ಇದೆಲ್ಲ ಕಳೆದು ಇನ್ನು ಕುಜ ಮತ್ತು ಶನಿಯ ಯುತಿ ಮಾತ್ರ ಪರಿಹಾರ ಆಗೋದಿದೆ. ಅದು 11ನೇ ತಾರೀಕು ಪರಿಹಾರ ಆಗುತ್ತೆ. ಸಿಂಹರಾಶಿಯವರಿಗೆ ನವಗ್ರಹ ಶಾಂತಿ, ಕಳಶಾರಾಧನೆ ಅಥವಾ ನರಸಿಂಹ ದೇವರಿಗೆ ಅಭಿಷೇಕ ಸೇವೆ, ನರಸಿಂಹದೇವರ ಹೋಮ ಅಥವಾ ಪಾಯಸ ಹೋಮ ಇತ್ಯಾದಿಗಳನ್ನು ವಿಶೇಷವಾಗಿ ಸಿಂಹರಾಶಿಯವರು, ವೃಶ್ಚಿಕ ರಾಶಿಯವರು ಸಮನಾಗಿ ಮಾಡಿಕೊಳ್ಬೇಕು. ಮುಂದೆ ಈ ಕುಜನ ದೋಷ ಪರಿಹಾರ ಆದ ಮೇಲೆ ಅನೇಕ ಒಳ್ಳೆಯದಾಗ್ತದೆ. ಅದಕ್ಕೆಲ್ಲ ಸ್ವಲ್ಪ ಈ ಪ್ರಾಯಶ್ಚಿತ್ತಗಳು ರಕ್ಷಾ ಕವಚವಾಗಿ ನಿಮ್ಮನ್ನು ಕಾಪಾಡುತ್ತದೆ. ವ್ಯಾವಹಾರಿಕವಾಗಿಯೂ ಕೂಡ ಈ ತಿಂಗಳು ಸ್ವಲ್ಪ ಪ್ರಗತಿ, ಅಂದರೆ ಸ್ವಲ್ಪ ಒಂದು ವಿಶ್ವಾಸ ಮೂಡ್ತದೆ. ಒಂದು ಆತ್ಮವಿಶ್ವಾಸ ಅಂತೇನು ಹೇಳ್ತೇವೆ, ಆ ರೀತಿಯ ಆತ್ಮವಿಶ್ವಾಸ ಮೂಡ್ತಕ್ಕಂಥ ತಿಂಗಳು ಕೂಡ ಸಿಂಹರಾಶಿಯವರಿಗೆ ಈ ತಿಂಗಳು ನಡೀತದೆ. ನರಸಿಂಹದೇವರ ಸೇವೆಯನ್ನು ವಿಶೇಷವಾಗಿ ಮಾಡ್ತಕ್ಕದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.